ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕಿನ ಸಾಸ್ವೆಹಳ್ಳಿ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಶಾಸಕ ಎನ್.ಎಚ್. ಕೋನರೆಡ್ಡಿ ಇತ್ತೀಚೆಗೆ ಉದ್ಘಾಟನೆ ಮಾಡಿದ್ರು. ಈ ವೇಳೆ ಈ ಹಿಂದಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಈಗಿನ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರೇ ಈ ಪಂಚಾಯಿತಿಗೆ ನೂತನ ಕಟ್ಟಡವಾಗಲು ಮೂಲ ಕಾರಣ ಅಂತ ಸಚಿವ ಎಚ್.ಕೆ. ಪಾಟೀಲ್ ನೀಡಿದ ಅನುದಾನದ ಬಗ್ಗೆ ಗುಣಗಾನ ಮಾಡಿದ್ರು. ಇನ್ನು ಗಾಂಧೀಜಿ ಗ್ರಾಮ ಸ್ವರಾಜ್ಯದ ಕನಸು ನನಸಾಗಲು ನಾವೆಲ್ಲರೂ ಪ್ರಯತ್ನಿಸೋಣ. ಸಾಸ್ವೆಹಳ್ಳಿಯ ನಾಗರಿಕರು ಈ ಕಟ್ಟಡದಲ್ಲಿ ತಮ್ಮ ಕಚೇರಿ ಕೆಲಸಗಳನ್ನ ಸುಗಮವಾಗಿ ಪಡೆದುಕೊಳ್ಳಲಿ ಅಂತ ಸುಸಜ್ಜಿತವಾಗಿ ಕಟ್ಟಡ ನಿರ್ಮಿಸಿ ಉದ್ಘಾಟನೆ ಮಾಡಲಾಗಿದೆ. ಎಲ್ಲರೂ ಸದ್ಬಳಕೆ ಮಾಡಿಕೊಳ್ಬೇಕು ಎಂದ್ರು. ಅಲ್ಲದೆ ಮುಂಬರುವ ದಿನಮಾನಗಳಲ್ಲಿ ನಿಮ್ಮೂರಿಗೆ ಇನ್ನಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡ್ತೀನಿ ಅಂತ ಭರವಸೆ ನೀಡಿದ್ರು. ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನ ತಮ್ಮ ಮನೆಯಂತೆ ಅಲ್ಲಿನ ಸಾರ್ವಜನಿಕರು ಶೃಂಗಾರ ಮಾಡಿದ್ರು. ಹೊಸ ಕಟ್ಟಡದಲ್ಲಿ ಹಾಲು ಉಕ್ಕಿಸಿ ಪರಸ್ಪರ ಉಡಿ ತುಂಬಿಕೊಂಡ ತಾಯಂದಿರು ನಮ್ಮೂರಿನ ಕೆಲಸ ಕಾರ್ಯಗಳು ಸುಲಭವಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ, ಹಿರಿಯರೆಲ್ಲ ಸೇರಿ ಕಟ್ಟಡಕ್ಕೆ ನೆರವಾದವರನ್ನ ಸನ್ಮಾನಿಸಿ ಸತ್ಕಾರ ಮಾಡಿದ್ರು. ಸಾನ್ನಿಧ್ಯ ವಹಿಸಿದ ಅಣ್ಣಿಗೇರಿ ದಾಸೋಹ ಮಠದ ಶಿವಕುಮಾರ ಶ್ರೀಗಳು ಅತಿಥಿ ಮಾನ್ಯರಿಗೆ ಹಾಗೂ ಸೇವಾರ್ಥಿಗಳಿಗೆ ಆಶೀರ್ವದಿಸಿ ಆಶೀರ್ವಚನ ನೀಡಿದ್ರು. ಈ ಸಂದರ್ಭದಲ್ಲಿ ಅಣ್ಣಿಗೇರಿ ತಹಶೀಲ್ದಾರ್ ಮಂಜುನಾಥ್ ತಾಸಪ್ನವರ್, ತಾಲೂಕು ಪಂಚಾಯಿತಿ ಇಒ ಪಿ.ಆರ್. ಬಡೇಖಾನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಕುಂತಲಾ ಮಾಡೊಳ್ಳಿ, ಉಪಾಧ್ಯಕ್ಷೆ ದೇವಕ್ಕ ಕುರಿ, ಸದಸ್ಯರಾದ ಜಗದೀಶ್ ಗೌಡ ಶೇಷನ್ಗೌಡ್, ಶಿವಾಜಿರಾವ್ ಮೋಖಾಸಿ, ಶ್ರೀಗಿರಿ ಕಿರೇಸೂರ್, ಮಂಜುನಾಥ್ ಮಜ್ಜಿಗುಡ್ಡ, ಪಕ್ಕೀರವ್ವ ತಹಶೀಲ್ದಾರ್, ಲಕ್ಷ್ಮೀ ಹಂಚಿನಾಳ್, ಪಕ್ಕೀರವ್ವ ಪೂಜಾರ್, ಜನ್ನತ್ ಬಿ ಖುದಾವಂದ್, ಅಣ್ಣಿಗೇರಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ಮಾಯಣ್ಣವರ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು. ಸೋಮಶೇಖರ್ ಹಿರೇಮಠ್, ರೈಸ್ ಆಫ್ ನ್ಯೂಸ್, ಅಣ್ಣಿಗೇರಿ.